ಬಟ್ ಫಸ್ಟು ಇನ್ಸೈಡಿಂದ ಇನ್ ಡೆಪ್ತಿಂದ ನೀವೇನು ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ ದಟ್ ಈಸ್ ದಿ ಬೆಸ್ಟ್ ಥಿಂಗ್ ಎಲ್ಲನೂ ಮಾಡಿರಿ ಅದನ್ನು ಆನೆಸ್ಟ್ಲಿ ಎಲ್ಲರಿಗೂ 100% ರಿಸಲ್ಟ್ಸ್ ಇದೆ ನನ್ನ ಪ್ರಕಾರವಾಗಿ. ನನಗಂತೂ ರಿಸಲ್ಟ್ಸ್ ಕಾಣ್ತದೆ, ನಮ್ಮ ಅಮ್ಮನಿಗೂ ಕಾಣ್ತದೆ. ನಾನು ಆಪ್ರೇಷನ್ ಮಾಡಿಸ್ಕೋಬಾರ್ದು ಸರ್ ಮೊಣಕಾಲು. ತುಂಬ ಜನ ನಾನು ಕೇಳಿದ್ದೀನಿ ನಾನು ಮಾತ್ರ ಮಂಡಿ ಹಿಡಿದ್ಬಿಟ್ಟು ಮಾಡಿಸ್ಕೊಳ್ಳಲ್ಲ. ನಾನು ಏನೇ ಅದು ವಾಕರ್ ಇಟ್ಕೊಂಡು ಓಡಾಡ್ತೀನಿ ನಾನು ಮಾಡಿಸ್ಕೊ. ಇಲ್ಲಿಗೆ ಬಂದಮೇಲೆ ದೇವ್ರದಿಂದ ಸೊ ಅದು ವಾಸಿ ಆಯ್ತು ಸರ್. ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ದಾಕ್ಷಾಯಣಿ ಅಮ್ಮ ಅಂತ, 65 ವರ್ಷ. ಅವ್ರಿಗೆ ಸಿವಿಯರ್ ಆಗಿ ಮಂಡಿ ನೋವಿತ್ತು. ಮುಖ್ಯವಾಗಿ ಬಂದು ಹಿಸ್ಟೆಕ್ಟಮಿ ಅಂದರೆ ಗರ್ಭಕೋಶ ತೆಗೆದಿದ್ರು. ಅದನ್ನು ಕಂಪ್ಲೀಟ್ ಬ್ರೀಫಾಗಿ ಹಿಸ್ಟ್ರಿನ ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಅಮ್ಮ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದಾಕ್ಷಾಯಣಿ ಅಂದ್ಬಿಟ್ಟು 25 ವರ್ಷ ಆಗಿತ್ತು ನನಗೆ ಗರ್ಭಕೋಶ ತೆಗೆದು. 10 ವರ್ಷದಿಂದ ತುಂಬ ಕಾಲು ನೋವಿತ್ತು ಸರ್. ತುಂಬ ವೆಯ್ಟ್ ಇದ್ದೆ ನಾನು. ತುಂಬ ಡಯಟ್ ಮಾಡಿಬಿಟ್ಟು ಫುಡ್ ಡಯಟ್ ಮಾಡಿಬಿಟ್ಟೆ. ತುಂಬ ವೀಕ್ ಆಗಿಬಿಡ್ತು, ಮೈಯೆಲ್ಲ ವೀಕ್ ಆಗಿಬಿಟ್ಟು ವೀಲ್ ಚೇರಲ್ಲಿ ಓಡಂಗೆ ಆಗ್ಬಿಟ್ಟೆ. ಆಮೇಲೆ ಬೂದ್ಗುಂಬಳಕಾಯಿ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು, ಸೊಪ್ಪುಗಳು ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಓಡಾಡಂಗೆ ಆದೆ ನಾನು. ಆಮೇಲೆ ಕೂಡ ಸ್ವಲ್ಪ ಓಡಾಡೋ ಮೇಲೆ ತಿರ್ಗಾ ವೀಲ್ ಚೇರಲ್ಲಿ ಓಡಾಡಂಗೆ ಆಗ್ಬಿಡ್ತು ನನಗೆ. ಆಮೇಲೆ ವಾಕರ್ಗೆ ಬಂದೆ. 1 ವರ್ಷದ ವಾಕರಲ್ಲೇ ಓಡಾಡ್ತಿದ್ದೀನಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಇಂಜೆಕ್ಷನ್ ತಗೊಂಡ್ಮೇಲೆ 3 ದಿವಸಕ್ಕೆ ಓಡಾಡಕ್ಕೆ ಶುರು ಮಾಡಿದೆ ಸರ್. ವಾಕರ್ ಬಿಟ್ಬಿಟ್ರೆ ವಾಕರ್ ಬಿಟ್ಬಿಟ್ಟೆ. ವಾಕರ್ ಇಲ್ಲ, ಅದು ವಾಕರ್ ತಗೊಂಡು ಇದೆಲ್ಲ ಗಡ್ಡೆಗಳಾಗ್ಬಿಟ್ಟಿತ್ತು ಸರ್. ಸ್ಕಿನ್ ಎಲ್ಲ ರಫ್ ಆಗ್ಬಿಟ್ಟಿತ್ತು. ಸ್ಕಿನ್ ಎಲ್ಲ ರಫ್ ಎಲ್ಲ ಗಡ್ಡೆ ಆಗಿದ್ದೆಲ್ಲ ನೋವು ಬಂದ್ಬಿಟ್ಟಿತ್ತು ನನಗೆ ಸಿಕ್ಕಾಪಟ್ಟೆ. ಕಾಲಲ್ಲಿ ಮಾಡೋ ಕೆಲಸ ಕೈಯಲ್ಲಿ ಮಾಡ್ತಾ ಇದ್ದೆ, ವಾಕರ್ ಹಿಂಗೆ ಹೋಗ್ತಾ ಇದ್ವಿ. ಆಮೇಲೆ ಫಸ್ಟ್ ಟೈಮ್ ಬಂದಾಗ ಇಂಜೆಕ್ಷನ್ ಹಾಕಿದ್ವಿ. ಈ ಕಾಲ್ಗರಡಿ ಇತ್ತಲ್ಲ, 3 ದಿವಸಕ್ಕೆ ಓಡಾಡಕ್ಕೆ ಶುರು ಮಾಡಿದೆ ಸರ್. ಮೆಡಿಸಿನ್ ತಗೊಂಡ್ಮೇಲೆ ಇನ್ನೂ ಚೆನ್ನಾಗಾದೆ ನಾನು. ಇವಾಗ 20 ದಿವಸ ಆಯ್ತು ಸರ್ ಮೆಡಿಸಿನ್ ಖಾಲಿ ಆಗಿ. ನಿಮಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇದು ಗರ್ಭಕೋಶ ತಗೊಂಡು 25 ವರ್ಷ ಆಯ್ತು ಸರ್. ಮಂಡಿ ನೋವು ಬಂದು ಎಷ್ಟು ವರ್ಷ ಆಯ್ತು? ಮಂಡಿ ನೋವು ಬಂದು 10-12 ವರ್ಷ ಆಯ್ತು ಸರ್ ನನಗೆ. 12 ವರ್ಷದಿಂದ ಇದೆ. ಅವಾಗ ತುಂಬಾ ದಪ್ಪ ಇದೆ, ಅವಾಗಲೇ ಆಪರೇಷನ್ ಮಾಡ್ಬೇಕು ಅಂದ್ರು ಮಂಡಿದು. ಆಮೇಲೆ ನಂಗೆ ತುಂಬಾ ಆಪರೇಷನ್ಗಳಾಗಿದೆ ಸರ್. ಆಲ್ರೆಡಿ ನಾನು ಮಾಡಿಸ್ಕೊಳ್ಳೋ 2 ಸಿಸೇರಿಯನ್, ಗರ್ಭಕೋಶ ತೆಗೆದ್ರು, ಇದು ಗಾಲ್ ಬ್ಲಾಡರ್ ತೆಗೆದ್ರು, ಅದ್ರ ಮೇಲೆ ಹರಣಿ ಆಗಿತ್ತು, ಅದು ಮೆಸ್ಸಾಕೊಲಿದ್ರು. ಮತ್ತೆ ಇನ್ನು ಕಾಲು ಆಪರೇಷನ್ ಮಾಡಿ ನಮ್ಮ ಮಗ ತುಂಬಾ ಹೇಳಿದ್ರು ನಾನು ಮಾಡಿಸ್ಕೊಳ್ಳಲ್ಲ, ಒಂದು ಏಜ್ ಆಗಿದೆ, ಆಮೇಲೆ ಬ್ಲಡ್ ರಿಡನ್ ಆಗ್ಬಿಟ್ರೆ ಎಷ್ಟೋ ಜನಕ್ಕೆ ಸಕ್ಸಸ್ ಆಗಿಲ್ಲ ಕಾಲು ಆಪ್ರೇಷನ್ ಮಾಡಿಸ್ಕೊಂಡು. ಆಮೇಲೆ ನೀವು ಯೂಟ್ಯೂಬ್ ನೋಡ್ಬಿಟ್ಟೆ ನಾನು ಧೈರ್ಯ ಮಾಡಿ ನಮ್ಮ ಮಗನಿಗೆ ಹೇಳಿ ಕರ್ಕೊಂಡು ಬಂದೆ. ಹಂಗೆ ಬಂದಮೇಲೆ ಚೆನ್ನಾಗಾಯ್ತು ಸರ್. ನನಗೆ ಮಾತ್ರ ಒಳ್ಳೇದು ಮಾತ್ರ ತುಂಬ ಚೆನ್ನಾಗಾಯ್ತು. ಮೆಡಿಸಿನ್ ಕೂಡ ಒಳ್ಳೆ ಮೆಡಿಸಿನ್ ಕೊಟ್ಟರೆ ತುಂಬ ಚೆನ್ನಾಗಾಯ್ತು ನನಗೆ. 20 ದಿವಸ ಆಯ್ತು ಇವು ಮೆಡಿಸಿನ್ ತಗೊಂಡು ನಾನು. ಸೂಪರ್. ನೀವು ಮುಂಚೆ 110 kg 100 kg ಇದ್ರಾ? 89 kg ಇರೋರು ನೀವು ಸಡನ್ ಆಗಿ 64 kg ಬಂದೆ ಸರ್ ನಾನು. ಏನ್ ಡೇಟ್ ಮಾಡಿದ್ರೆ ಅವಾಗ? ಅವಾಗ ಆಕ್ಚುಲಿ ಆಗಿರೋದು ಅನ್ಸೈಂಟಿಫಿಕ್ ಡೇಟ್ ಅಂತ, ಯಾಕಂದ್ರೆ ಬೋನ್ಸ್ ಎಲ್ಲ ವೀಕ್ ಆಯ್ತಲ್ವಾ? ಬೋನ್ಸ್ ವೀಕ್ ಆಯ್ತು. ಬರೀ ಜೀನಿ ಬೆಳಗ್ಗೆ ರಾತ್ರಿ ಓಟ್ಸು ಅಷ್ಟೇ. ಮಧ್ಯಾಹ್ನ ಒಂದು ಸ್ವಲ್ಪ ಹಣ್ಣು ತಿಂತಾ ಇದ್ದೆ ಅಷ್ಟು ಬಿಟ್ಟು ಏನೋ ತಗೊಳ್ತಾ ಇರಲಿಲ್ಲ. ಇವಾಗ ಎಲ್ಲ ತಿಂತಾ ಇದ್ದೀನಿ, ಹಸು ಚೆನ್ನಾಗಾಗ್ತಿದೆ, ಎಲ್ಲ ತಿಂತಾ ಇದ್ದೀನಿ. ಮತ್ತೆ ಅಲ್ಲಿ ದಪ್ಪ ಆಗ್ತೀನಿ ಅಂತ ಭಯ ಅಷ್ಟೇ. ಇವಾಗ ಇನ್ನೇನಿಲ್ಲ, ಆಗಲ್ಲ. ನಿಮ್ ಬಾಡಿಗೆ ಐಡಿಯಲಿ ಒಂದು 60-62 kg ಅಷ್ಟು ಮೇಂಟೈನ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಮೇನ್ಲಿ ಅದರಲ್ಲಿ ನೀವು ಮಾಡಿದ ಮಿಸ್ಟೇಕ್ ಏನಕ್ಕೆ ಜಾಯಿಂಟ್ಸ್ ಎಲ್ಲ ವೀಕ್ ಆಯ್ತು ಅಂದ್ರೆ ಅದರಲ್ಲಿ ಪ್ರೋಟೀನ್ ಇರಲಿಲ್ಲ. ಈಗ ಜೀನಿ ಅನ್ನೋದು ಬಂದು ಈ ರೀತಿ ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ವಿತ್ ಮೇಡ್ ಔಟ್ ಆಫ್ ಮಿಲೆಟ್ಸ್, ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥದ್ದು. ಆಮೇಲೆ ಓಟ್ಸ್ ಅನ್ನೋದು ಬಂದು ಅಗೇನ್ ದಡಿದೆ ಕಾರ್ಬೋಹೈಡ್ರೇಟ್. ಮಧ್ಯಾಹ್ನ ಫ್ರೂಟ್ಸ್, ಅದನ್ನು ಕೂಡ ಕಾರ್ಬೋಹೈಡ್ರೇಟ್, ಸ್ವಲ್ಪ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರುತ್ತೆ, ಬಟ್ ಫ್ರಕ್ಟೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಏನಾಗಿದೆ, ಬಾಡಿಗೆ ವಿಟಮಿನ್ಸ್ ಕಂಟೆಂಟ್ ಕಡಿಮೆ ಹೋಗ್ಬಿಟ್ಟು ಎಲ್ಲ ಬೋನ್ಸ್ ಆಲ್ರೆಡಿ ನಿಮಗೆ ಗರ್ಭಕೋಶ ತೆಗೆದು ಆಸ್ಟಿಯೋಪೋರೋಸಿಸ್ ಆಗಿತ್ತು, ಬೋನ್ಸ್ ಎಲ್ಲ ಟೊಳ್ಳಾಗಿತ್ತು, ಮತ್ತೆ ಇನ್ನು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿ ತುಂಬಾ ಪೈನ್ ಜಾಸ್ತಿ ಆಗಿದೆ. ಪೈನ್ ಜಾಸ್ತಿ ಆಗಿ ಕಾಲ ಡಾಕ್ಟರ್ ಎಲ್ಲ ಅವಾಗೆಲ್ಲ ವೀಲ್ ಚೇರ್ ಬಂದ್ಮೇಲೆ ಎಲ್ಲ ಅದೇ ಆರ್ಥೋಪೆಡಿಕ್ ಎಲ್ಲ ಟೆಸ್ಟ್ ಮಾಡಿಸ್ತಾರೆ ಸರ್. ಏನಿಲ್ಲ, ನಮಗೆ ಒಳ್ಳೆ ಫುಡ್ ಡಯಟಿಷಿಯನ್ ಅಂತ ತೋರಿಸಿ ಅವ್ರು ಒಳ್ಳೆ ಫುಡ್ ಕೊಟ್ಟರೆ ಸರೋಗ್ತಾರೆ ಅಂತ ಹೇಳಿದ್ರು. ನಾನೇ ಮಾಡ್ಕೊಂಡೆ ಸರ್ ಮನೇಲಿ ಯೂಟ್ಯೂಬ್ಗಳೆಲ್ಲ ನೋಡ್ಕೊಂಡು. ಸೊಪ್ಪುಗಳ ಜ್ಯೂಸು, ಆಮೇಲೆ ನೆಲ್ಲಿಕಾಯಿ ಜ್ಯೂಸು, ಬೂದ್ಗುಂಬಳಕಾಯಿ ಜ್ಯೂಸು ಅವೆಲ್ಲ ತಗೊಂಡ್ಮೇಲೆ ಮತ್ತೆ ಓಡಾಡಕ್ಕೆ ಶುರು ಮಾಡಿದೆ. ಕಾಶಿಗೆಲ್ಲ ಹೋಗಿ ಬಂದೆ ಸರ್. ಕಾಶಿಗೆ ಹೋಗಿ ಬಂದೆ. 1 ವರ್ಷದಲ್ಲಿ ಮತ್ತೆ ರಾಮೇಶ್ವರ ಹೋಗಿ ಬಂದು ಅಲ್ಲಿಂದ ಬಂದ್ಮೇಲೆ ಈ ತರ ಆಗ್ಬಿಡುತ್ತೆ. ವಾಕರ್ಗೆ ಬಂದ್ಬಿಟ್ಟೆ ಸರ್. ನಮ್ಮ ವಿಡಿಯೋ ಯಾವಾಗ ನೋಡಿದ್ರಿ? ನಿಮ್ದು 6 ತಿಂಗಳಿಂದ ನೋಡಿ ನಮ್ಮ ಮಗನಿಗೆ ಹೇಳ್ತಾನೆ ಇದ್ದೆ ಸರ್ ನಾನು, ಹೋಗೋಣ ಡಾಕ್ಟರ್ ಚೆನ್ನಾಗಿದೆ ನೋಡೋಣ, ಆಪರೇಷನ್ ಇಲ್ಲದೆ ಮಾಡ್ತಾರೆ ಅಂತ ಹೇಳಿದ್ಮೇಲೆ ನಮ್ಮ ಮಗ ಆಮೇಲೆ 3 ತಿಂಗಳಲ್ಲಿ ಕರ್ಕೊಂಡು ಬಂದ ಇಲ್ಲಿ. ಏಪ್ರಿಲ್ ಫಸ್ಟ್ ಇಂಜೆಕ್ಷನ್ 4 ಕೊಟ್ಟರು ಸರ್. 3 ದಿವಸಕ್ಕೆ ಓಡಾಡಿದೆ ನಾನು. ವಾಕರ್ ಬಿಟ್ಬಿಟ್ಟು ಓಡಾಡಿದೆ. ಎಲ್ಲರೂ ಖುಷಿ ಆಯ್ತು, ಎಲ್ರಿಗೂ ಆಶ್ಚರ್ಯ. ಆಶ್ಚರ್ಯ ಆಗ್ಬಿಡ್ತು, ಎಲ್ರಿಗೂ ಆಶ್ಚರ್ಯ ಆಯ್ತು. ನಡೀತು, ಪರವಾಗಿಲ್ಲಮ್ಮ, ಒಳ್ಳೆ ಟ್ರೀಟ್ಮೆಂಟ್, ಪ್ರೊಸೀಡ್ ಮಾಡಬಹುದು, ಹೋಗ್ಬಾ ಅಂತ ಮೆಡಿಕೇಶನ್ ತಗೊಂಡ್ರೆ. ನಿಮ್ಮ ಪರಿಚಯ ಹೆಂಗೆ? ನಾನು ಹೆಸರು ಮಹೇಶ್ ಕುಮಾರ್. ನಾನೇ ಅವ್ನಿಗೆ ಹೇಳಿದೆ, ನಾನು ಭಾಷೆ ವರ್ಕ್ ಮಾಡ್ತಿದ್ದೀರಾ? ಓಕೆ. ಸೊ ಹಾಗೆ ನನಗೆ ಸ್ವಲ್ಪ ವೆರಿಕೋಸ್, ನಂದು ಅಲ್ಲಿ ಸ್ಟ್ಯಾಂಡಿಂಗ್ ಜಾಬ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್. ಅಲ್ಲಿ ನನಗೆ
ಇದು ಸ್ವಲ್ಪ ದಿನದಿಂದ ಇತ್ತು ಐಸ್ಟ್ ವೇಸ್ಟ್ ಶಾಕಿಂಗ್ ಸರ್. ಓಕೆ ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್. ಹೌದು ಬಿಚ್ಚಿದ್ರೆ ಪೇನ್ ಹಾಕಿದ್ರೆ ಓಕೆ. ಹೌದು ಸರ್ ಇವ್ರು ಹೇಳ್ತಾ ಇದ್ರಲ್ಲ, ನಡಿ ಇಬ್ರು ಒಂದ್ಸರಿ ಕೊಲೇಜ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ. ನನಗೆ ಬೇಕಾಗಿದ್ದು ಇವ್ರದ್ದು ಮೇನ್, ನಂದು ಓಕೆ ಪ್ರೊಲಾಂಗ್ ಆಗುತ್ತೆ. ಸಿಮಿಲ್ಟೇನಿಯಸ್ ಆಗಿ ಇಬ್ರು ಒಂದೇ ರಿಸಲ್ಟೇ ಬಂತು. ಇವ್ರಿಗೆ ಲೈಕ್ ನೀವು ನೋಡಿದಂಗೆ 25 ವರ್ಷದಿಂದ ಗರ್ಭಕೋಶ ತೆಗೆದ್ಮೇಲೆ ಪೇನ್ ಸ್ಟಾರ್ಟ್ ಆಯ್ತು ಸರ್? 10 ವರ್ಷದಿಂದ ಸ್ಟಾರ್ಟ್ ಆಯ್ತು ಪೇನ್? 10 ವರ್ಷದಿಂದ ಪೇನ್ ಇತ್ತು. ಅಂದ್ರೆ ಪೇನ್ ಇತ್ತು, ನಡೀತಾ ಇದ್ರು. ಬಟ್ ಲಾಂಗ್ ಪೀರಿಯಡ್ ನಿಲ್ಲಕ್ಕೂ ಆಗ್ತಿರಲಿಲ್ಲ, ಮಾಡಕ್ಕೂ ಆಗ್ತಿರಲಿಲ್ಲ. 5 ನಿಮಿಷ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಸರ್. ಇವಾಗ 5 ನಿಮಿಷ ಆದ್ರೂ ನಿಲ್ತೀನಿ. ಇವಾಗ ಅವಾಗ 1 ಸೆಕೆಂಡ್ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ. ವಾಕ್ ಒಂದು 10 ಸ್ಟೆಪ್ಸ್ ಆದ್ಮೇಲೆ ಕುತ್ಕೊಳ್ಳೇಬೇಕು. ಕುತ್ಕೊಳ್ಳೇಬೇಕು. ಇವಾಗ ಒಂದು 5 ನಿಮಿಷ ನಿಂತ್ಕೊಳ್ತೀನಿ ಸರ್. ಇವಾಗ ಪರವಾಗಿಲ್ಲ. ಹೇಳ್ದಲ್ಲ 4 ಇಯರ್ಸ್ ಆಯ್ತು ಸರ್ ಆಚೆ ಬಂದು. ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ವಾಕರ್ ಇಟ್ಕೊಂಡೆ ಬಂದಿದ್ರಾ? ಇಲ್ಲ ಸರ್, ಕೈ ಇಟ್ಕೊಂಡು ನಮ್ಮ ಮಗ ಕರ್ಕೊಂಡ್ ಬಂದ. ಕೆಳಗೆ ಲಿಫ್ಟ್ ಇಂದ ಮೇಲೆ ಬಂದ್ವಿ. ಕರ್ಕೊಂಡ್ ಬಂದ್ಮೇಲೆ ಮೇಲೆ ಹತ್ತಕ್ಕಾಗಿಲ್ಲ, ಕ್ರಾಲ್ ಮಾಡ್ಕೊಂಡ್ ಬಂದ್ರು. ಕ್ರಾಲ್ ಮಾಡಿ ಅಲ್ಲೊಂದು 10 ನಿಮಿಷ ಚೇರಲ್ಲಿ ಕುಳಿಸಿ, ಆಮೇಲೆ ಇದಾನಿಗೆ ಕರ್ಕೊಂಡ್ ಕುಳಿಸಿ ಸರ್. ಅದು ಆ್ಯಕ್ಚುಲಿ ಇವ್ರಿಗೆ ಮುಖ್ಯವಾಗಿ ನಾವು ಬ್ಲಡ್ ಟೆಸ್ಟ್ ಮಾಡಿದ್ವಲ್ಲ ಸರ್, ಹೆವಿ ಮೆಟಲ್ಸ್ ಟೆಸ್ಟ್ ಮಾಡೇ ಮಾಡ್ತೀವಿ. ಯಾಕಂದರೆ ಹೆವಿ ಮೆಟಲ್ಸು ಇತ್ತೀಚೆಗೆ ಎಲ್ಲರಿಗೂ ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ವಾಟರ್ ಆಲ್ಸೋ, ಬಿಕಾಸ್ ಆಫ್ ಹೈ ಪೊಲ್ಯೂಷನ್ ಆಲ್ಸೋ, ಬಿಕಾಸ್ ಆಫ್ ಯೂಸೇಜ್ ಆಫ್ ಹೆವಿ ಇದು ಪೆಸ್ಟಿಸೈಡ್ಸ್ ಮತ್ತು ಫರ್ಟಿಲೈಸರ್ಸು, ಅದರಿಂದ ಹೆವಿ ಮೆಟಲ್ ಜಾಸ್ತಿ ಇರುತ್ತೆ. ನಾವೇನು ಮಾಡಬೇಕು ಅಂದರೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಇವಾಗ ನಾವು ಎಲ್ಲದೂ ಔಷಧಿ ಹೊಡೆದಿರೋದೇ ಫುಡ್ ಸಿಗುತ್ತೆ, ಅದನ್ನು ನಾವು ಹೆಂಗೆ ನ್ಯಾಚುರಲ್ ಮಾಡ್ಕೊಂಡು ತೊಗೊಳೋದು ಅಂತ ಅದೊಂದು ಟಿಪ್ಸ್ ವಿಡಿಯೋ ಒಂದು ಮಾಡ್ತೀನಿ. ಸೊಪ್ಪು ತರಕಾರಿ ಎಲ್ಲದಕ್ಕೂ ಔಷಧಿ ಹೊಡೆದಿರ್ತಾರೆ. ಔಷಧಿ ಹೊಡೆದಿರೋದು ಆರ್ಗ್ಯಾನಿಕ್ ಅಂತ ಬರುತ್ತೆ. ಆರ್ಗ್ಯಾನಿಕ್ ಕೂಡ ರಿಲಯಬಲ್ ಇದು, ನಂಬಕ್ಕಾಗಲ್ಲ ಒಂದು. ಆಮೇಲೆ ಸಪೋಸ್ ಕೆಲವರು ಒಳ್ಳೇದಂತ ಕೊಟ್ಟರು ಕೂಡ, ಬಟ್ ಅದನ್ನು ಕೂಡ ಲೈಕ್ ಇನ್ನೂ ಇರ್ಬೋದು, ನೆಲದಲ್ಲಿರುತ್ತೆ. ಅದನ್ನೆಲ್ಲ 3 years ಎಲ್ಲ ಆರ್ಗ್ಯಾನಿಕ್ ಮಾಡ್ಬೇಕು, ಅದನ್ನ ಆಮೇಲೆ ಬೆಳಿಬೇಕು, ಅದಲ್ಲಿರ್ತದೆ. ನಾನು ಒಂದು ಟಿಪ್ಸ್ ವಿಡಿಯೋ ಮಾಡ್ತೀನಿ ಅದು. ಸೊ ಆ ಥರ ಮಾಡೋದು. ಲೆಡ್ ಮೇನ್ಲಿ ಜಾಸ್ತಿ ಆಗೋದು 4 ವರ್ಷ ಕೊರೋನಾ ಬಂದಿಂದ ಬಿಸಿನೀರು ಅಂತೆ ಅಲ್ಲ, ಈ ತರಕಾರಿ ಸೊಪ್ಪು ಎಲ್ಲ ತಿಂತೀವಲ್ಲ, ಅದರಲ್ಲೆಲ್ಲ ಔಷಧಿ ಹೊಡೆದಿರೋದಿರುತ್ತಲ್ವಾ, ಅದರಿಂದನೂ ಲೆಡ್ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಅದೊಂದು. ಆಮೇಲೆ ನಾವು ಬ್ರೌನ್ ರೈಸ್ ತುಂಬಾ ವರ್ಷದಿಂದ ಯೂಸ್ ಮಾಡ್ತೀವಿ. ಆರ್ಗ್ಯಾನಿಕ್ ಉಪ್ಪು, ಬ್ರೌನ್ ಉಪ್ಪೆ, ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲನ, ಇಂಗ್ರೀಡಿಯೆಂಟ್ಸ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಬೇರೆದೆಲ್ಲ ಬರೋದು ತರಕಾರಿ ಸೊಪ್ಪಿಂದಲೇ ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ ಔಷಧಿಯಿಂದ. ಅದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಅದನ್ನ ನಾನು ವಿಡಿಯೋ ಮಾಡ್ತೀನಿ. ಆಮೇಲೆ ಸೊ ಹೆವಿ ಮೆಟಲ್ಸ್ ಜಾಸ್ತಿ ಇತ್ತಲ್ಲ ಸರ್, ನಾವೇನ್ ಮಾಡಿದ್ವಿ ಫಸ್ಟ್ ಟೈಮ್ ಬಂದಾಗ ವೈಟಮಿನ್ ಸಿ ಕೊಡುವಾಗ, ವೈಟಮಿನ್ ಸಿ ಇದೆ ಯೂನಿವರ್ಸಲ್ ಡಿಟಾಕ್ಸರ್, ಡಿಟಾಕ್ಸಿಫೈಯರ್ ಅದು. ದಟ್ ವಿಲ್ ಡಿಟಾಕ್ಸಿಫೈ ಎವ್ರಿಥಿಂಗ್, ಬಾಡಿಲಿ ಇರ್ತಕ್ಕಂಥ ಎಲ್ಲ ಡಿಟಾಕ್ಸ್ ಮಾಡ್ಬಿಡುತ್ತೆ. ಸೊ ಫಸ್ಟ್ ಲೆವೆಲ್ ಡಿಟಾಕ್ಸ್ ಆದ ತಕ್ಷಣ ಅವ್ರ ಬಾಡಿಗೆ ಒಂಥರ ಚೈತನ್ಯ ಬಂದಂಗೆ ನಿಮಗೆ. ಫಸ್ಟ್ ಸರಿ ತುಂಬಾ ಚೆನ್ನಾಗಿತ್ತು ಸರ್ ನನಗೆ. 20 ದಿವಸ 1 ತಿಂಗಳು, 2ನೇ ಸರಿ ನೀವೆಲ್ಲ ಟೆಸ್ಟ್ ಮಾಡಿ ಕೊಟ್ಟಿದ್ದು ಮೆಡಿಸನ್. ಅದು ಸ್ವಲ್ಪ ದಿವಸ ಆಯ್ತು, ಆಮೇಲೆ ಅದು ಅಡ್ಜಸ್ಟ್ ಆಯ್ತು ನನ್ನ ಬಾಡಿಗೆ. ಅದು ನಿಮ್ಮ ಬಾಡಿಗೆ ಒಂದ್ ಸ್ವಲ್ಪ ಎನರ್ಜಿ ಬಂದಂಗೆ ಆಯ್ತಾ ಫಸ್ಟ್ ಟೈಮ್? ಫಸ್ಟ್ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗ್ಬಿಟ್ಟೆ ಸರ್. ಯಾಕಂದ್ರೆ ಇವ್ರಿಗೆ ಆಲ್ರೆಡಿ ಲೆಡ್ ಜಾಸ್ತಿ ಇತ್ತು ಸರ್. ವೈಟಮಿನ್ ಸಿ ಕೊಟ್ಟ ತಕ್ಷಣ ಬಾಡಿ ಸ್ವಲ್ಪ ಡಿಟಾಕ್ಸ್ ಆಗಿ ಸ್ಟಾರ್ಟ್ ಆಯ್ತಲ್ಲ. ಡಿಟಾಕ್ಸ್ ಆದ ತಕ್ಷಣ ನಮ್ಮ ಬಾಡಿಗೆ ನಾವು ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡೋ ಅವಶ್ಯಕತೆ ಇಲ್ಲ. ಇರೋದನ್ನ ಕೆಟ್ಟದನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ರೆ ಸಾಕು, ನ್ಯಾಚುರಲ್ ಸ್ಟ್ರೆಂತ್ ಆಗ್ಬಿಡುತ್ತೆ. ಆಮೇಲೆ ಚೆನ್ನಾಗಿ ಹಸುವಾಗುತ್ತೆ, ತಿನ್ಬೇಕು ಅನಿಸ್ತಾನೆ ಇರುತ್ತೆ ಇವಾಗ. ಕರೆಕ್ಟ್. ಒಟ್ಟಲ್ಲಿ ಬೆಳಗ್ಗೆ ಯಾಕಂದ್ರೆ ನಿಮ್ಮ ಬಾಡಿ ಒಳಗೆ ಪ್ರತಿಯೊಂದು ಕೋಶದಲ್ಲೂ ಮೈಟೊಕಾಂಡ್ರಿಯಾ ಅಂತ ಎನರ್ಜಿ ಹೌಸ್ ಇರುತ್ತೆ. ಆ ಎನರ್ಜಿ ಹೌಸ್ ಬಂದು ಅದರಲ್ಲಿ ಲೈಕ್ ಎವ್ರಿಥಿಂಗ್ ಇಸ್ ಟಕ್ ಬಿಕಾಸ್ ಆಫ್ ಹೈ ಲೆಡ್ ಅಂಡ್ ಹೈ ಮರ್ಕ್ಯೂರಿ. ಆರ್ಸೆನಿಕ್ ಜಾಸ್ತಿ ಇತ್ತು ನಿಮಗೆ. ಸೊ ಅದನ್ನ ಲೈಕ್ ಕ್ರೆಬ್ ಸೈಕಲ್ ಬಂದು ಲೈಕ್ ಇಟ್ ಈಸ್ ನಾಟ್ ಮೂವಿಂಗ್ ಓನ್ಲಿ. ಈಗ ಯಾವಾಗ ನಾವು ಲೈಕ್ ಇನ್ನರ್ ವಾಲ್ ಆಫ್ ದ ಮೈಟೊಕಾಂಡ್ರಿಯಾದಲ್ಲಿ ಇದು ವಿಟಮಿನ್ ಸಿ ಕೊಟ್ಟು ಮೂವ್ ಮಾಡ್ತೀವೋ, ದೆನ್ ಆವಾಗ ಎನರ್ಜಿ ಮೆಟಾಬಲಿಸಮ್ ಜಾಸ್ತಿ ಆಗುತ್ತೆ. ಆಗ ನಿಮಗೆ ಪ್ರತಿಯೊಂದು ಸೆಲ್ಲು, ಇವಾಗ ಮಂಡಿ ಒಳಗಿರತಕ್ಕಂಥ ಕಾರ್ಟಿಲೇಜ್ ಕೂಡ ಒಂದು ಸೆಲ್ ಅಲ್ವಾ, ಆ ಒಂದು ಕೋಶ, ಆ ಕೋಶದನ್ನು ಕೂಡ ಇಡೀ ಬಾಡಿನೇ ಲೈಕ್ ಇಟ್ ವಿಲ್ ಸ್ಟಾರ್ಟ್ ಎನರ್ಜೈಸಿಂಗ್. ಸೊ ಈ ತರ. ಸೊ ಆಮೇಲೆ ಇಲ್ಲಿ ಬಂದ್ರಲ್ಲ ಸರ್, ಬಂದ್ಮೇಲೆ ಲೈಕ್ ಹೆಂಗಿದೆ ಸರ್ ಕೋರ್ಸ್ ಆಫ್ ಅವ್ರ ನೆಕ್ಸ್ಟ್ ಏನೇನು ಆಗ್ತಾ ಹೋಯ್ತು ಸರ್? ಫಸ್ಟ್ ಕೋರ್ಸ್ ಅಂತೂ ತುಂಬಾ ಚೆನ್ನಾಗಿ, ಅಂದ್ರೆ ಒಂಥರ ರಾಕೆಟ್ ಶೂಟ್ ಅಪ್ ಆಗಂಗೆ ಇಂಪ್ರೂವ್ಮೆಂಟ್ ಆಯ್ತು. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಏನಾಯ್ತು ಅಂದ್ರೆ ಅದು ಒಂದು ಸ್ಟೇಬಲ್ನೆಸ್ ಬಂತು, ಅಲ್ಲಿಂದ ಸ್ಟೇಬಲ್ನೆಸ್ ಬಂತು, ಫ್ಲಾಟ್ ಡೌನ್ ಬರಲಿಲ್ಲ, ಮೇಲೆ ಹೋಗ್ಲಿಲ್ಲ, ಅಷ್ಟೇ ಅನ್ಕೊಂಡಿದೆ. ಅದೇ ಲೆವೆಲ್ ಆಯ್ತು. ಅವ್ರಿಗೆ ಏನಾಯ್ತು, ಏನ್ ನೆಕ್ಸ್ಟ್ ಫರ್ದರ್ ಇದೇ ತರ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂತ ಒಂದಿತ್ತು. ಅದು ಏನಂದ್ರೆ ಲೆಡ್ ಲೆಸ್ ದೆನ್ 10 20 ಒಳಗೆ ಬರೋವರೆಗೂ ಅದು ಸ್ವಲ್ಪ ಹಂಗೆ ಅನ್ಸುತ್ತೆ. ಲೆಡ್ ಕಂಪ್ಲೀಟ್ ಕ್ಲೀನ್ ಆಯ್ತು ಅಂತಂದ್ರೆ ಅದು ಯೂಶಲಿ 10 IV ಡ್ರಿಪ್ ಕೊಡ್ತೀವಿ ಅದಕ್ಕೆ. ಅದು IV ಡ್ರಿಪ್ ಕಿಲೇಷನ್ ಥೆರಪಿ ಅಂತ ಕೊಟ್ಟಿದ್ದಾರೆ ತಾನೆ, ಕಿಲೇಷನ್ ಥೆರಪಿ ಅಂತ ಕೊಟ್ಟಿದ್ವಲ್ಲ ಸರ್, ಅದನ್ನ ಒಂದು 10 ಡ್ರಿಪ್ಸ್ ಕೊಡೋಣ. ಇವಾಗ ಎಷ್ಟಾಯ್ತಮ್ಮ ಇವಾಗ? 5 ಆಗಿದೆ. ಇನ್ನೊಂದು 5 ಅದು ಹಾಕ್ಸ್ಕೊಂಡ್ರೆ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಲೆಡ್ ಲೈಕ್ ಡೀಪರ್ ಡಿಟಾಕ್ಸಿಫಿಕೇಶನ್ ಆಯಿತು ಅಂದರೆ ದೆನ್ ಬಾಡಿಲಿರ್ತಕ್ಕಂಥ ಲೈಕ್ ವೈಟಮಿನ್ಸ್ ಲೈಕ್ ನ್ಯಾಚುರಲ್ ಮಿನರಲ್ಸ್, ಮೆಗ್ನೀಷಿಯಮ್ಮು,
ಜಿಂಕು ಮತ್ತು ಕ್ಯಾಲ್ಸಿಯಮ್ಮು ವೈಟಮಿನ್ K2 ಇವೆಲ್ಲ ವಿಟಮಿನ್ ಇದೆಲ್ಲನೂ ಕೂಡ ನಾರ್ಮಲ್ ಲೆವೆಲಿಗೆ ಬಂತು ಅಂದ್ರೆ ದೆನ್ ಬಾಡಿಲಿ ಜಾಯಿಂಟ್ ಒಳಗಡೆ ಕಾರ್ಟಿಲೇಜ್ ರೀಜನರೇಷನ್ಗೆ ತುಂಬಾ ಸಪೋರ್ಟ್ ಆಗುತ್ತೆ. ಅವಾಗಿಂದ ನೀವು ಹಂಗೆ ಇವಾಗ ಏನ್ ಡಯಟ್ ನೀವು ನಾವು ಹೇಳ್ಕೊಟ್ಟಿರೋದು ಮಾಡ್ತಾ ಇದ್ರ ಪ್ರೋಟೀನ್ ಪ್ಲಸ್ ಫ್ಯಾಟ್ ಕೊಬ್ಬರಿ ಎಣ್ಣೆ ಕುಡಿಯೋದೆಲ್ಲ ಮಾಡ್ತಾ ಇದ್ರ. ಓಕೆ ಸೂಪರ್ ಸೂಪರ್ ಸೂಪರ್. 2 ಸ್ಪೂನ್ ಕುಡಿದ್ಬಿಟ್ಟು 1 ಲೋಟ ಬಿಸಿನೀರು ಕುಡಿದ್ಬಿಡ್ತೀನಿ ಸರ್. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಆಮೇಲೆ ಬೂದುಗುಂಬಳ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಸುಸ್ತಾಗ್ಬಿಡುತ್ತೆ ಸರ್. ನೆಲ್ಲಿಕಾಯಿ ಜ್ಯೂಸ್ ನೀವು ಸದ್ಯಕ್ಕೆ ಜಾಸ್ತಿ ತಗೊಳಕ್ ಹೋಗ್ಬೇಡಿ, ಸ್ವಲ್ಪನೇ ತಗೊಳ್ಳಿ. 1 ನೆಲ್ಲಿಕಾಯಿ ಹಾಕೊಂತೀನಿ ಸರ್. ಸಾಕು ಸಾಕು. ಮತ್ತೆ ಕೊತ್ತಂಬರಿ ಸೊಪ್ಪು ಜ್ಯೂಸ್, ಆಮೇಲೆ ಕೊತ್ತಂಬರಿ, ಆಮೇಲೆ ಶುಂಠಿ, ಅದಕ್ಕೆ ಸ್ವಲ್ಪ ಶುಂಠಿಗಳು ಮಿಕ್ಸ್ ಮಾಡ್ತೀನಿ. ಶುಂಠಿ ಮೆಣಸು ಹಾಕೊಳ್ತೀನಿ ಸರ್. ಕೋಲ್ಡ್ ಆಗ್ಬಿಡುತ್ತೆ. ಅಲ್ಲ ಕೋಲ್ಡ್ ಆಗುತ್ತೆ, ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ ಬೂದುಗುಂಬಳಕಾಯಲ್ಲಿ. ಪೆಪ್ಪರ್ ಪೆಪ್ಪರ್ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಪೆಪ್ಪರ್ ಆಮೇಲೆ ಮಾಡುವಾಗ ಬಿಸಿನೀರು ಹಾಕ್ಬಿಡಿ. ಬಿಸಿನೀರು ಹಾಕೋದಂತ ನೀರು ಯಾವ್ದು ಯೂಸ್ ಮಾಡಲ್ಲ, ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಸೊ ಅದೊಂದು. ನೆಕ್ಸ್ಟ್ ಬಂದು ಈ ಗರ್ಭಕೋಶ ತೆಗೆದ್ರಿಂದ ಮೂಳೆ ಟೊಳ್ಳಿದೆ. ಸೊ ಆ ಟೊಳ್ಳು ಅದು ಲೈಕ್ ಆಸ್ಟಿಯೋಪೊರೋಸಿಸ್ ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ರೀಮಿನರಲೈಸೇಷನ್ ಆಫ್ ದ ಬೋನ್ ಆಗಬೇಕು. ಅದು ಡಿಮಿನರಲೈಸ್ ಆಗಿರುತ್ತೆ. ಬೋನ್ಸ್ ಅಲ್ಲಿರೋ ಕ್ಯಾಲ್ಸಿಯಂ ಇವಾಗ ಹಾರ್ಡ್ ಆಗಬೇಕು. ಅದು ಹಾರ್ಡ್ ಆಗೋದಕ್ಕೆ ಅದು ಹಾರ್ಮೋನ್ ಸಪ್ಲಿಮೆಂಟೇಷನ್ ಎಲ್ಲ ಕೊಟ್ಟಿದ್ದೀನಿ. ಬಯೋಡೆಂಟಿಕಲ್ ಹಾರ್ಮೋನ್ ಥೆರಪಿ ಅಂತ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಸೆಕೆಂಡ್ ವಿಸಿಟ್ ಇಂದ. ಸೊ ಅದು ನಿಮ್ಗೆ ಏನ್ ಮಾಡುತ್ತೆ, ಬೋನ್ಸ್ ಇನ್ನೂ ಗಟ್ಟಿ ಮಾಡ್ತಾ ಹೋಗುತ್ತೆ. ಸೊ ಆ ಬೋನ್ಸ್ ಗಟ್ಟಿ ಆಯ್ತು ಅಂತಂದ್ರೆ ಆಗ ನಿಮ್ ಬಾಡಿ ಇನ್ನೂ ಚೆನ್ನಾಗಿ ಅದು ಬರುತ್ತೆ. ಅದು ಏನಾಗುತ್ತೆ, ಮಂಡಿ ಯೂಶಲಿ ಈ ಕಡೆ ಲೈಕ್ ದ ಪೋರ್ಷಿಯಸ್ ಆಫ್ ದ ಕಾರ್ಟಿಲೇಜ್ ಇದು ನೋಡಿ ಮೆಟ್ಲತ್ತಕ್ಕೆ ನಿಮ್ಗೆ ಈಗ ಇಷ್ಟು ಬೆಂಡ್ ಮಾಡ್ಬೇಕು ನೀವು. ಅಲ್ಲ ಇಷ್ಟು ಬೆಂಡ್ ಮಾಡಕ್ ಆಗಲ್ಲ. ಇವಾಗ ಸದ್ಯಕ್ಕೆ ನಾರ್ಮಲ್ ವಾಕಿಂಗ್ ಇಷ್ಟೇ ಇಷ್ಟು ಬರ್ತಾ ಇದೆ. ಸೊ ಇವಾಗ ಮೆಟ್ಲತ್ಬೇಕಂದ್ರೆ ಇಷ್ಟು ಬೆಂಡ್ ಮಾಡ್ತಿರಲ್ಲ, ಇಲ್ಲಿ ಎರೋಜನ್ ಆಗಿರೋದ್ರಿಂದ ಅಲ್ಲಿ ಟಚ್ ಆಗುವಾಗ ಪೈನ್ ಬರುತ್ತೆ. ಅದು ಅವಾಗ ಕಾರ್ಟಿಲೇಜ್ ಸ್ವಲ್ಪ ರೀಜನರೇಟ್ ಆಗ್ಲಿ. ಕಾರ್ಟಿಲೇಜ್ ಯೂಶಲಿ ಡೆವಲಪ್ ಆಗ್ಬೇಕು. ಕಾರ್ಟಿಲೇಜ್ ಇದೆ ನಿಮ್ಗೆ, ಅದು ರೀಜನರೇಟ್ ಆಗ್ಲಿ ಮತ್ತೆ ಬೋನ್ಸ್ ಗಟ್ಟಿ ಆಗ್ಲಿ, ಅದು ನಿಮ್ಗೆ ಆದ್ರೆ ಸರಿ ಆಗುತ್ತೆ. ಸೊ ನಿಮ್ಗೆ ವಾಕರ್ ಇಟ್ಕೊಂಡು ನಡೆಯುವಾಗ, ಲೈಕ್ ರಾಮೇಶ್ವರಕ್ಕೆ ಹೋಗಿ ಬಂದ್ಮೇಲೆ ವಾಕರ್ ಇಟ್ಕೊಂಡು ನಡೆಯುವಾಗ ಅವಾಗ ಮತ್ತೆ ನಿಮ್ಗೆ ಯಾವ ತರ ಮನಸ್ಸಿಗೆ ಅನ್ಸಿಕ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ನನಗೆ ಆಪರೇಷನ್ಗೆ ಹೋಗ್ಬೇಕು ನನ್ಗೆ ಇಷ್ಟೇ ಅನ್ಕೊಂಡ್ಬಿಟ್ಟು ಅವರು ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಬಿಟ್ಟಾರೆ. ತುಂಬಾ ದುಡ್ಡು ಆಗ್ಬಿಟ್ಟಿದ್ದಲ್ಲ, ವೇಸ್ಟ್ ಆಗ್ತಿದೆಲ್ಲ, ನೀನ್ ಮಾಡಿಸ್ಕೋ, ಯಾಕೆ ಇಷ್ಟು ಕಷ್ಟ ಬೀಳ್ತೀಯ. ನನಗೇನು ಆಪ್ಷನ್ ಇದೆ, ಐದರ್ ಯು ಗೋ ಫಾರ್ ಆಯುರ್ವೇದಿಕ್, ಇಲ್ಲಾಂದ್ರೆ ಬೇರೆ ಯಾವ ನ್ಯಾಚುರಲ್ ಆಗಿ ರಿವರ್ಸ್ ಮಾಡೋಣ ಅಂತ ನಿಮ್ಮ ಮೈಂಡ್ ಅಲ್ಲಿ ಇತ್ತು. ಓಕೆ. ನಂತರ 3-4 ಹೋಗಿ ಬಂದೆ ನಾನು. ದಿಸ್ ವಾಸ್ ದಿ ಲಾಸ್ಟ್ ಡೇ, ಲಾಸ್ಟ್ ಆಪ್ಷನ್ ಆಫ್ ದಿ ಟ್ರೀಟ್ಮೆಂಟ್. ನಾನು ಲೇಸರ್ ಟ್ರೀಟ್ಮೆಂಟ್ ಹೋದೆ, ಇನ್ನೊಂದು ಕಡೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ. ದಟ್ ವಾಸ್ ಏಪ್ರಿಲ್ 14th, ಅಂಬೇಡ್ಕರ್ ಜಯಂತಿ, ನನ್ನ ಹಾಲಿಡೇ ಇತ್ತು. ಸೊ 1:30ಗೆ ನಾನು ಇನ್ನೇನು ಮಾಡಲಿ, ನಾನು ವೈಫ್ ಎಲ್ಲ ಹೋಗಿ ಬಂದಮೇಲೆ ಒಂದ್ಸರಿ ಕಾಲ್ ಮಾಡಿ ನೋಡೋಣ ಅಂತ ಕಾಲ್ ಮಾಡಿದೆ. ಏನಾದ್ರು ಆಪ್ಷನ್ ಇದೆಯಾ, ಕ್ಯಾನ್ ವಿ ಮೀಟ್ ಅಂತ. ಬನ್ನಿ ಸರ್ 4 o'clock ಒಳಗೆ ಬರೋಂಗಿದೆ, ಬನ್ನಿ ಅಂದ್ರೆ ನೀವು ಸಿಕ್ಕರು. ಅವತ್ತು ನಮಗೆ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಇದು IV ಹಾಕೊಳ್ಳಿ ಬರಲ್ಲ ಸರ್, ಬ್ಲಡ್ ಟೆಸ್ಟ್ ಕೊಡಲಿ, ನಾನು ಆಮೇಲೆ ಹಾಕ್ಸ್ಕೊಳ್ತೀನಿ. ಬಿಕಾಸ್ ಐ ವಾಂಟ್ ಟು ನೋ ವಾಟ್ ಈಸ್ ದಿ ವ್ಯಾಲ್ಯೂಸ್ ಅಂತ. ಆಮೇಲೆ ಬಂತು, ಐ ಥಿಂಕ್ ಐ ಕೇಮ್ ಆನ್ ಸ್ಯಾಟರ್ಡೇನೋ ಸಂಡೇನೋ ಬಂದೆ. ಅವತ್ತು ದುಡ್ಡು ಹಾಕೊಂಡು ಅವತ್ತು ಮೆಡಿಕೇಶನ್ ಕೊಟ್ಟರು ಎಲ್ಲ. ಸೊ ಆನೆಸ್ಟ್ಲಿ ಅವತ್ತು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನನ್ನ ಬಾಡಿಯಲ್ಲಿ ಎಷ್ಟು ಕಡೆ ರಕ್ತ ಸಂಚಾರ ಇರಲಿಲ್ವ ಅದೆಲ್ಲ ಬರ್ತಾರೆ. ನೀವು ಅವತ್ತೇ ಜೊತೆಗೆ ತಗೊಂಡಿದ್ರಿ? ಆಮೇಲೆ ಅವತ್ತು ಇವ್ರನ್ನ ಆಪನ್ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡು ಅವತ್ತು ಇವ್ರಿಗೆ ಬ್ಲಡ್ ಟೆಸ್ಟ್ ಕೊಟ್ಟು ನನಗೆ ಅವ್ರಿಗೆ ಇಬ್ರಿಗೂ ಒಂದೇ ಸರ್ IV ಸ್ಟಾರ್ಟ್ ಮಾಡಿ ಅದೇ ಡಿಟಾಕ್ಸಿಂಗ್ ಮಾಡಿದ್ರೆ ನನಗೆ ಮೆಡಿಕೇಶನ್ ಕೊಟ್ಟರು, ಇವ್ರಿಗೂ ಮೆಡಿಕೇಶನ್ ಕೊಟ್ಟರು. ಆಮೇಲೆ ಬ್ಲಡ್ ರಿಪೋರ್ಟ್ ಬಂದಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಆ ಟೈಮಲ್ಲಿ ಮತ್ತೆ ಸೆಕೆಂಡ್ ಟೈಮ್ ನನಗೂ ಅವ್ರಿಗೆ IV ಪ್ಲಸ್ ಮೆಡಿಕೇಶನ್ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿ ಆಯ್ತು. 20 ದಿವಸ ಆಯ್ತು ಸರ್ ಮೆಡಿಸಿನ್ ಖಾಲಿಯಾಗಿ ನನಗೆ. ಅದು ಲಾಸ್ಟ್ ಟೈಮ್ ಬಂದ್ರೆ, ಬಟ್ ನಂದು ಸ್ವಲ್ಪ ಟೈಟ್ ಶೆಡ್ಯೂಲ್, ಲೀವ್ಸ್. ಆದಷ್ಟು ನಾನು ಸಂಡೇಸ್ ಪುಷ್ ಮಾಡಕ್ ಹೋದೆ. ಲಾಸ್ಟ್ ಸಂಡೇ ಕೇಳಿದೆ, ಇಲ್ಲ 1 ವೀಕ್ ಇಲ್ಲ ಅಂದ್ಬಿಟ್ಟು. ಸರಿ ನನಗೆ ವೆಡ್ನೆಸ್ಡೇ ಹಾಲಿಡೇ ಇತ್ತು, ಅವತ್ತು ಕೇಳಿದೆ, ಇಲ್ಲ ಸರ್ ಅವತ್ತು ಫುಲ್ ಬುಕ್ ಇದೆ, ಫ್ರೈಡೇ ಬನ್ನಿ ಅಂದ್ರು. ಫ್ರೈಡೇ ನಂಗೆ ಮತ್ತೆ ಲೀವ್ ಹಾಕೋಕ್ಕಾಗಲ್ಲ, ಸಂಡೇ ನಾ ಸಿಗತ್ತ. ಸಂಡೇ ಬನ್ನಿ ಸರ್, ಸಂಡೇ ಇರುತ್ತೆ, ಓಕೆ ಸಂಡೇನೇ ಕೊಡಿ ಪರವಾಗಿಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ನೆನ್ನೆ ಒಂದು ಫಂಕ್ಷನ್, ಇವತ್ತೊಂದು ಫಂಕ್ಷನ್ ಇತ್ತು, ಒಂದಕ್ಕೆ ಅಟೆಂಡ್ ಮಾಡಿದ್ವಿ, ಇನ್ನೊಂದಕ್ಕೆ ಹೋಗ್ಬೇಕು ಮಧ್ಯಾಹ್ನ. ಅದಕ್ಕೆ ಫಸ್ಟ್ ಮೀಟ್ ಮಾಡೋಣ, IV ಬೇಕಾದ್ರೆ ವೀಕ್ ಡೇಸಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು. ಸೂಪರ್ ಸರ್, ಸೂಪರ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಲೈಕ್ ಗ್ರಾಜುಯಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಬಂತು ನಿಮಗೆ? ಪರವಾಗಿಲ್ಲ ಸರ್, ನಾನು ನಡೆಯೋಕೆ ಆಗದವಳು ನರೋದ್ನಲ್ಲ ಸರ್. ಅದಾದ್ಮೇಲೆ ನೆಕ್ಸ್ಟ್ ಹಿಂಗೆ ಇಂಪ್ರೂವ್ಮೆಂಟ್ ಆಗ್ತದೆ ಸ್ವಲ್ಪ ಪರವಾಗಿಲ್ಲ, ಓಡಾಡಂಗಾರೆ. ನಮ್ಮ ಮಗ ಎಲ್ಲ ಸ್ವಲ್ಪ ಆಶ್ಚರ್ಯ ಬಿದ್ದು ಅವರೇ ಕಳಿಸಿದ್ರು, ಹೋಗಮ್ಮ ಯಾಕೆ ಹೋಗ್ಲಿಲ್ಲ ನೀನು ಇವತ್ತು, ಯಾಕೆ ಹೋಗ್ಲಿಲ್ಲ? ಇಲ್ಲಪ್ಪ ಅವ್ನು ಪುರ್ಸತ್ತಿಲ್ಲ, ಅದಕ್ಕೆ ಹೋಗ್ತೀನಿ ಆಗುತ್ತೆ ಅಂತ. ಅವ್ರಿಗೂ ನಂಬಿಕೆ, ಅವಾಗ ಅವ್ರ ನಂಬಿಕೆ ಬಂತು, ತಮ್ಮ ಅವ್ರ ನಂಬಿಕೆ ಬಂತು. ಅರ್ಕೆರೆ ಸರ್, ನೀವು ಅಲ್ಲಿ ಇದ್ದೀರಾ ಅಂತಲ್ಲ ಸರ್, ಅಲ್ಲೆಲ್ಲಿದ್ದೀರಾ? ನಿಮ್ಮ ಕ್ಲಿನಿಕ್ ಇದೆ ಅಂತಲ್ಲೇ, ಅಲ್ಲಿ ಬನ್ನೇರಘಟ್ಟ ರೋಡಲ್ಲಿ ಇದೆ. ಬಟ್ ಮುಂಚೆ ಇತ್ತು, ಇವಾಗ ನಾನು ಅಲ್ಲಿ ಜಾಸ್ತಿ ಇಲ್ಲೇ ಪೇಷಂಟ್ ಇರ್ತಾರಲ್ಲ. ಹೌದೌದು, ನಾವು ಅರ್ಕೆರೆ ಅಲ್ಲಿ ಗಣಪತಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಬರುತ್ತೆ, ಅಲ್ಲಿ ಮನೆ ಕಟ್ಕೊಂಡು ಅಲ್ಲಿದ್ದೀವಿ ಸರ್. ಓಕೆ.
ಮತ್ತೆ ನೀವು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಫ್ಯಾಮಿಲಿ ಅದೇ ಇವಾಗ ಈಚೆ ಬರ್ತಾ ಇದ್ದೀನಿ ಆಚೆ ಯಾರ್ದು ಬಿಡುತ್ತಲ್ಲ ಜಾಸ್ತಿ ಬೀಳುತ್ತಾನೆ ಪರವಾಗಿಲ್ಲ ಅಷ್ಟೇ ಹೇಳು, ಜಾಸ್ತಿ ಹೇಳಕ್ ಹೋಗ್ಬೇಡ, ಮತ್ತೆ ನೀನು ಇದಾಗ್ಬಿಡ್ತೀಯ, ಡೌನ್ ಆಗ್ಬಿಡ್ತೀಯ. ಒಂದಿದೆ ಬಿಕಾಸ್ ವೆನ್ ಅ ಪರ್ಸನ್ ಇಸ್ ಗೆಟಿಂಗ್ ಯೀಲ್ಡ್ ಅಂದಾಗ ಇಷ್ಟರ ಆಗ್ತಿದ್ರು ಅಂತಂದ್ರೆ ನೆಗೆಟಿವ್ ಆಗಿ ಅಂತ ಕರೆಕ್ಟ್ ಟ್ರೂ ಸರ್. ಒಂದು ಹೋದ್ರೆ ಒಂದು ಇಬ್ರು ಹೋದ್ ಬಂದ್ಮೇಲೆ ಸಾಕಮ್ಮ ಯಾರು ಬರೋದ್ ಬೇಡ, ಯಾರೋ ಓಡಾಡ್ಕೊಂಡು ಸಾಕು ಕಲಿಬಿಡಿದೆ. ರಾತ್ರಿ ಮದ್ವೆಗೆ ಹೋಗಿ ಬಂದ್ವಿ, ಎಲ್ಲರೂ ಖುಷಿ ಬಿದ್ರು. ನಾನು ಎಷ್ಟೋ ವರ್ಷ ಆಗಿತ್ತು ಮದ್ವೆಗೆ ಹೋಗಿರ್ಲಿಲ್ಲ ನಾನು. ಮನೆಯಿಂದ ಆಚೆ ಬಂದು ಬಹಳ ವರ್ಷ ಬಹಳ ವರ್ಷ. ಫಂಕ್ಷನ್ ಇವಾಗ ಹೋಗ್ತಾ ಇದ್ದೀರಾ? ಒಂದ್ ದೇವಸ್ಥಾನಕ್ಕೆ ಹೋಗಿಲ್ಲ ಅವಾಗ ರಾಮೇಶ್ವರ ಬಂದಿದ್ರು ಅಷ್ಟೇ. ಅದಾದ್ಮೇಲೆ ಅದೇ ಲಾಸ್ಟ್ 1 ವರ್ಷದಿಂದ ಎಲ್ಲೂ ಹೋಗಿಲ್ಲ ಸರ್. ಪಕ್ಕದಲ್ಲಿ ದೇವಸ್ಥಾನ ಇದೆ ಕೂಡ ಹೋಗ್ಲಿಲ್ಲ. ಹೋದ್ವಾರ ನಮ್ಮ ಇದವ್ರಿಗೆ ರಾಜರಾಜೇಶ್ವರ ಹಾಸ್ಪಿಟಲ್ ಬಿಟ್ರು, ಅಲ್ಲಿ ಓಡಾಡಿದ್ವಿ ಸರ್ ಸ್ವಲ್ಪ ದೂರ. ಅವಾಗ ಸ್ವಲ್ಪ ಅದು ಪರವಾಗಿಲ್ಲ, ಇಷ್ಟು ದೂರ ಓಡಾಡ್ತೀನಿ ಅಂತ ಧೈರ್ಯ ಬಂತು ನನಗೆ. ಇವಾಗ ಮೆತ್ತಗೆ ದೇವಸ್ಥಾನಕ್ಕೆ ಹೋಗ್ಬೋದು, ನಾನು ಇನ್ನೂ ಹೋಗ್ತಾ ಇಲ್ಲ ಅಲ್ಲಿಗೆ. ಆರ್ ನಗರಕ್ಕೆ ಹೋಗಿದ್ರೆ ನಿನ್ನೆ? ಆರ್ ನಗರ ಹೋದ್ವಾರ ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ರಿ? ಇಲ್ಲ ಸರ್, ಅಲ್ಲಿ ನಮ್ಮ ಮೈದ ಅವ್ರಿಗೆ ಹಾಸ್ಪಿಟ್ಲಿಗೆ ಬಿಟ್ಟಿದ್ರು, ಅಡ್ಮಿಟ್ ಮಾಡಿದ್ರು ಅವ್ರಿಗೆ. ಅಲ್ಲಿ ನೋಡಕ್ ಹೋಗಿದ್ದೆ ನಾನು. ಅದು ಎಷ್ಟು ದೂರ ಕಾರ್ ಪಾರ್ಕ್ ಮಾಡೋ ಅಷ್ಟು ದೂರ ಹೋಗ್ಬೇಕು, ನೋಡ್ಕೊಂಡು ಹೋಗಿದ್ದೆ ಮೆತ್ತಗೆ. after 2 years she was walked nearly to 300 meters. ಸೂಪರ್. Without support you are able to ಹೋಗ್ತೀನಿ ಸರ್, ಪರವಾಗಿಲ್ಲ. ಇವಾಗ ಮನೇಲಿ ಚೆನ್ನಾಗಿ ನಾನೇ ಓಡಾಡ್ಕೊಂಡಿದ್ದೀನಿ ಮನೆಯಲ್ಲೇ. ದೊಡ್ಡದಾಗಿದೆ ಮನೆ, ಆಗ ಮೂಲೆಯಿಂದ ಅಲ್ಲಿಗೆ ಹೋಗ್ಬೇಕು. ಓಡಾಡ್ತೀನಿ ಸರ್, ಒಂದು 4-5 ಸರಿ ಮನೇಲೆ ಓಡಾಡ್ತೀನಿ ಮಾಡಿ. ಏನಿಲ್ಲ, ಇನ್ನು ಅನದರ್ 50% ಆಫ್ ಟ್ರೀಟ್ಮೆಂಟ್ ಇನ್ನು ಪೆಂಡಿಂಗ್ ಇದೆ. ಅದಾಗ ಅಷ್ಟೊತ್ತಿಗೆ ಡೆಫಿನೆಟ್ಲಿ ಚೆನ್ನಾಗ್ತೀರಾ. ಊಟದಲ್ಲಿ ಆ ಕಾರ್ಟಿಲೇಜ್ ಬರಕ ಊಟದಲ್ಲಿ ಇನ್ನೇನು ನಾವು ಚೇಂಜ್ ಮಾಡ್ಕೋಬಹುದು ಸರ್? ಮೇನ್ಲಿ ಕೊಬ್ಬರಿನೇ ಕುಡಿಯೋದು ಖಾಲಿ ಹೊಟ್ಟೆಗೆ. ಅದು ಮತ್ತೆ ಮೆಂತೆ ಕಾಳು ತಿನ್ನೋದು, ಚೆನ್ನಾಗಿ ಮೊಳಕೆ ಬರ್ಸ್ಕೊಂಡು 2 ಬಟ್ಲು ತಿನ್ನಿ. 1 ಬಟ್ಲು ಬೆಳಗ್ಗೆ, 1 ಬಟ್ಲು ಸಾಯಂಕಾಲ. ಸ್ವಲ್ಪ ಕರಿ ಎಳ್ಳು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕರಿ ಎಳ್ಳು ತಿಂತಾ ಇದ್ದೀನಿ. ಆಮೇಲೆ ಇದು ಅಗಸೆ ಬೀಜ ಅದು ಪೌಡರ್ ಮಾಡ್ಕೊಂಡು ಸ್ವಲ್ಪ ತಿನ್ನಿ. ಆಮೇಲೆ ಬಾದಾಮಿ, ವಾಲ್ನಟ್ ಚೆನ್ನಾಗಿ ತಿನ್ನಿ. ಮುಖ್ಯವಾಗಿ ತೆಂಗಿನಕಾಯಿ ದಿನ ಅರ್ಧ ಹಸಿ ತೆಂಗಿನಕಾಯಿ ಕಂಪಲ್ಸರಿ ತಿನ್ನಿ. ಇಷ್ಟು ಮಾಡಿರೇನೆ ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿರ್ತೀನಿ. ನಾವು ಇಲ್ಲಿ ಬಂದಾಗಿಂದ ಅಷ್ಟು ಶುರು ಮಾಡ್ಕೊಂಡಿದ್ದೀವಿ. ಮೊದ್ಲೇ ನಾವು ಹೌದು. ಆಮೇಲೆ ಮೊದ್ಲೇ ನಾನು ಕಾಫಿ, ಟೀ, ಮೊಸರು ಎಲ್ಲ ಆಯುರ್ವೇದಿಕ್ ತಗೊಳ್ತಿದ್ದಲ್ಲ ಸರ್ ಮೆಡಿಸಿನ್. ಅವರು ಬಿಡಿಸ್ಬಿಟ್ಟಿದ್ರು, ವೆಯ್ಟ್ ಇದ್ನೆಲ್ಲ ಅವೆಲ್ಲ ಬಿಡ್ಬೇಕು ಅಂತ ಮೊದ್ಲೇ ಹೇಳಿದ್ರು. ಗೋಧಿ ರವೆ ತಿಂತಿದ್ವಿ, ಇವಾಗ ಅದು ತಿನ್ಬೇಡ ಅಂದ್ರಲ್ಲ, ಅದೇ ಬಿಟ್ಬಿಟ್ಟಿದ್ರು. ಗೋಧಿ ಯೂಸೇ ಮಾಡಕ್ಕೆ ಇಲ್ಲ ಸರ್, ಮುಟ್ತಾ ಇಲ್ಲ. ಇಲ್ಲಿ ಬಂದಾಗಿಂದ ನಾನು ಮಾಡ್ತಾನೆ ಇಲ್ಲ. ನಾನು ರವೆನೂ ತಿನ್ನಲ್ಲ, ಉಪ್ಪಿಟ್ಟು ಬಿಟ್ಬಿಟ್ಟಿದ್ದೇನೆ. ಸಿರಿಧಾನ್ಯಗಳದ್ದು ಅಡಳಿಸ್ತೇ ಬರ್ತಾ ಇದೆ ಸರ್, ಸಿರಿಧಾನ್ಯಗಳದ್ದು. ವಾರಕ್ಕೆ 2 ದಿನ ತಗೊಳ್ಳಿ, ಸಿರಿಧಾನ್ಯ ಸಾಕಾಗುತ್ತೆ. ಬೆಳಗ್ಗೆ ಮಾಮೂಲಿ ದೋಸೆ, ಇಡ್ಲಿ, ಆಮೇಲೆ ಏನೋ ರೈಸ್ ಮಾಡಿರ್ತಾರೆ ಅದು ತಿಂತೀನಿ. ಹೆಸರುಕಾಳು ಇಲ್ಲ ಕಡಲೆಕಾಳು ದೋಸೆ ಹೆಸರುಕಾಳು ದೋಸೆ ಮಾಡ್ತೀನಿ ಸರ್. ಕಡಲೆಕಾಳು, ಹುರುಳಿಕಾಳು ಮೊಳಕೆ ಕಟ್ಟಿ ಸಾರು ಮಾಡ್ತಾರೆ, ಅದು ಸ್ವಲ್ಪ ತಿನ್ಕೊಳ್ತೀನಿ. ಅದೇ ಏನೋ ತರಕಾರಿ ಸಾರು ಇದ್ದೇ ಇರುತ್ತೆ, ಬೇಳೆ ಆಗಿರುತ್ತೆ, ಅದು ನಾನು ಬೌಲ್ ತಿನ್ಕೊಳ್ತೀನಿ. ಎಲ್ಲ ಬಿಟ್ಟುಗಳು ಇವಾಗ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ರೋಟೀನ್ ಎಲ್ಲ ತಗೊಳ್ಳಿ, ನಿಮ್ಗೆ ಬೋನ್ಸ್ ಗಟ್ಟಿ ಆಗುತ್ತೆ. ವೆಯ್ಟ್ ಗೇನ್ ಆಗಲ್ಲ. ವೆಯ್ಟ್ ಗೇನ್ ಆಗೋದು ಮೇನ್ ಯಾವ್ದಿಂದ ಗೊತ್ತಾ? ಸಕ್ಕರೆ, ಬೆಲ್ಲ, ಇಲ್ಲ ಸರ್, ಆಮೇಲೆ ರಿಫೈಂಡ್ ಆಯಿಲ್, ಆಮೇಲೆ ಈ ಜೇನುತುಪ್ಪದೆಲ್ಲ ಫ್ರಕ್ಟೋಸ್ ಜಾಸ್ತಿ ಇರೋ ಕಂಟೆಂಟ್. ಇನ್ಸುಲಿನ್ ಜಾಸ್ತಿ ಬಂದ್ರೆ ಮಾತ್ರ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಇನ್ಸುಲಿನ್ ರೈಸ್ ಆಗಿಲ್ಲ ಅಂದ್ರೆ ನಿಮಗೆ ಬರೋದೇ ಇಲ್ಲ. ನನಗೆ ತುಂಬಾ ವರ್ಷ ಶುಗರ್ ಕಡಿಮೆನೇ ಇದೆ ಸರ್. ಅಲ್ಲ, ಇನ್ಸುಲಿನ್ ಅಂದ್ರೆ ಅದು ಬಾಡಿಲಿ ಒಂದು ಹಾರ್ಮೋನ್, ಎಂಡೋಜಿನಸ್ ಹಾರ್ಮೋನ್ ಇರುತ್ತೆ. ಅದು ರೆಸಿಸ್ಟೆನ್ಸ್ ಆದಾಗಲೇ ಫ್ಯಾಟ್ ಡೆಪಾಸಿಟ್ ಆಗಿ ದಪ್ಪ ಆಗುತ್ತೆ. ಸರಿ ಸರ್. ಸರ್ ನಿಮ್ದು ಏನ್ ಪರ್ಸನಲ್ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಸರ್? ನಿಮ್ ಪರ್ಸನಲ್ ಏನೇನು ನಿಮ್ ಟ್ರೀಟ್ಮೆಂಟ್ ಅಲ್ಲಿ? ಸರ್, ಒಂದು ನೋಡಿ, ಕಾಲಲ್ಲಿ ಒಂದು ಟೈಟ್ನೆಸ್ ಕ್ರಾಂಪ್ ತರ ಅದಿಲ್ಲ. ನಾನು ಎವ್ರಿ 2 days ಒಂದ್ಸರಿ ನಮ್ಮ ಮನೆಯವ್ರ ಕೈಲಿ, ನಮ್ಮ ಮಗನ ಕೈಲ ಮಸಾಜ್ ಮಾಡ್ಸ್ಕೊಬೇಕಾಗಿತ್ತು. ಒಂದು ಇವತ್ತಿನವರೆಗೂ ಮಾಡ್ಸ್ಕೊಂಡು ಒಂದಾದ್ಮೇಲೆ. ಸೆಕೆಂಡ್ ಪಾರ್ಟ್ ಒಂದು ಇಚಿಂಗ್, ಸಿಕ್ಕಾಪಟ್ಟೆ ಇಚಿಂಗ್ ಕಾಲು, ಇರ್ರೆಸಿಸ್ಟಬಲ್. ಆ ಥರ ನಾನು ಎನಿ ಟೈಮ್ ಕೇರ್ಕೊಳ್ಳೋದು ಅಥವಾ ಫ್ರೀ ಮಾಡ್ಸ್ಕೊಳ್ಳೋದು ಮಾಡ್ತಿದ್ವಿ. ಲಾಸ್ಟ್ ಮಾಡಿ ಫ್ರೀ ಮ್ಯಾಚ್ ಮಾಡಿ ಸ್ಟಾಪ್ ಮಾಡ್ಬಿಡಿ. ಅದೊಂದು. 3ನೇದು ಬಂದು ಈ ಡಾರ್ಕ್ ಆಗಿ ಕಾಲಲ್ಲಿ ಪಿಗ್ಮೆಂಟೇಷನ್ ತರ ಕಾಣ್ತಿದ್ವಿ. ಆಮೇಲೆ ವೇನ್ಸ್ ಕಾಣ್ತಿದ್ವಿ, ಗ್ರೀನ್ ವೇನ್ಸ್ ಕಾಣ್ತಿದ್ವಿ. ನಮ್ಮ ವೈಫ್ ಹೇಳೋದು, ಇಲ್ಲ ಭಾಳಷ್ಟು ಕಾಣೋದಲ್ಲೇ ಇವಾಗ ನಾರ್ಮಲ್ ಬರ್ತಿದ್ದು, ನಿಮ್ ಕಾಲು ಸ್ವಲ್ಪ ವೈಟ್ ಆಗೈತೆ ಅಂತ. ನೋಡು, ನಾನು ಒಂಥರ ನಾರಾಯಣ ಸ್ವಾಮಿ. ನೆಕ್ಸ್ಟ್ ಟೈಮ್ ಏನಾಯ್ತು ಅಂದ್ರೆ ಎಲ್ಲ ಓಕೆ ಆಯ್ತು. ಲೈಟಾಗಿ ಈ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಒಂಥರ ಮಂಡಿ ಕ್ರಾಂಪ್ ಆಗೋದು. ನಾನು ನಾರ್ಮಲಿ ಕರಡಿ ಕೂತ್ಕೊಂಡು ಹೇಳೋಕ್ಕಾಗ್ತಿಲ್ಲ. ಮುಂಚೆ ಎಲ್ಲಾನು ಬಂದಿರೋದ್ರಿಂದ ನನ್ಗೆ ಯಾವ್ದು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಇಲ್ಲಿಂದ ಅದರ್ ಪಾರ್ಟ್ ಏನ್ ಪ್ರಾಬ್ಲಮ್ ಇತ್ತು ಎಲ್ಲ ರೆಕ್ಟಿಫೈ ಆದಂಗೆ ಕಾಣಿಸ್ತು. ಲೇಟರ್ ಅಂದ್ರೆ ಈ ಕೈಯಲ್ಲಿ ಒಂದು ಸ್ವಲ್ಪ ಲೈಕ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೇನು ಅಥವಾ ಒಂಥರ ಕ್ಯಾಚಿಂಗ್ ತರ. ಆಮೇಲೆ ಒಂದೊಂದ್ಸರಿ ಸಿವಿಯರ್ ಪ್ರಿಕಿಂಗ್ ಪೇನು ಕಾಲಲ್ಲಿ, ಸಡನ್ ಪಾದದಲ್ಲಿ ಸಡನ್ ಆಗಿ ಒಂಥರ ಶಾಕ್ ಬರೋದು, ಪೇನ್ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ಆಮೇಲೆ ರಿಲ್ಯಾಕ್ಸ್ ಆಗೋದು. ನನಗೆ ಇದು ಮೋಸ್ಟ್ಲಿ ಇದು ಡಯಾಬಿಟೀಸ್ ಇಂದ ರಿಲೇಟ್ ಆಗಿದೆ. ಅದು ನ್ಯೂರೋಪತಿ ಸಿಂಪ್ಟಮ್ಸ್. ಅದು ಸರಿ ಮಾಡೋಣ. ಮೆಗ್ನೀಷಿಯಂ ಅಂಡ್ ಪೊಟ್ಯಾಷಿಯಂ ಸಪ್ಲಿಮೆಂಟ್ ಕೊಡ್ತೀನಿ,
ಸರಿ ಆಗುತ್ತೆ ಸರ್. ನಾನು ಅದನ್ನು ಡಾಕ್ಟ್ರಿಗೆ ಹೋಗಿ ತೋರಿದೆ, ನಿಮ್ಮ ಮೆಡಿಕೇಶನ್ ತುಂಬ ಭಾಳ ದಿನ ಆಗಿದೆ, ಚೇಂಜ್ ಮಾಡಿಲ್ಲ ನೀವು ಅಂದ್ಬಿಟ್ಟು ಚೇಂಜ್ ಮಾಡಿಕೊಟ್ರು. ಅದು ಲೇಟೆಸ್ಟ್ ಅಪ್ಡೇಟ್ ಅಂಡ್ ಸ್ವಲ್ಪ ಇವ್ರಿಗೆ ಡಯಟ್ ಒಂಚೂರು ಫೋಕಸ್ ಮಾಡೋಣ. ಸ್ವಲ್ಪ ನೀವೇನು ಮಾಡ್ತಾ ಇದ್ದೀರೋ ಅದನ್ನು ಜಾಸ್ತಿ ಹೈ ಪ್ರೋಟೀನು ಹೈ ಫ್ಯಾಟ್ ಡಯಟ್ ಕೊಡಿ, ಕಾರ್ಬೋಹೈಡ್ರೇಟ್ಸ್ ಆದಷ್ಟು ಕಮ್ಮಿ ಮಾಡಿ ಸರ್, ನೀವು ಚೆನ್ನಾಗಿ ಆಗ್ತಿರೋ ತೊಂದರೆ ಇಲ್ಲ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ಎಲ್ಲರೂ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ಎಷ್ಟೋ ನೀವು ಆಪರೇಷನ್ನೇ ಬೇಡ, ಎಷ್ಟೋ ಜನ ಮಾಡಿಸ್ಕೊಂಡ್ರು ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ ಇವಾಗ. ನಿಮಗೆ ಗೊತ್ತಿರೋದಾರ? ನಿಮಗೆ ಗೊತ್ತಿರೋ ನಮ್ಮ ಮನೆ ಎದುರುಗಡೆ ಮನೆಯವರೆಲ್ಲ ಅವ್ರಾಗಿದ್ದಾರೆ ಇವ್ರಾಗಿದ್ದಾರೆ, ನೀವು ನೋಡ್ಕೊಂಡು ಮಾಡಿಸ್ಕೊಳ್ಳಿ, ಅಲ್ಲಿ ಒಳ್ಳೆ ಕಡೆ ಮಾಡಿಸ್ಕೊಳ್ರಿ ಆಪರೇಷನ್ ಅಂತ. ಎದುರುಗಡೆ ಎಲ್ಲ ಅಲ್ಲಿ ನಮ್ಮ ಮನೆ ಎದುರುಗಡೆ ಎಲ್ಲ ಡಾಕ್ಟರ್ಸ್ಗಳಿದ್ದಾರೆ, ಡಾಕ್ಟರ್ ಈ ಥರ ಮಾಡಿಸ್ಕೊಂಡ್ರಪ್ಪ ಸ್ವಲ್ಪ ದಿವಸ ಓಡಾಡ್ರು, ಅವ್ರು ಬೆಡ್ ರಿಡನ್ ಆಗ್ಬಿಟ್ಟಿದ್ರು, ಆಪರೇಷನ್ ಮಾಡಿಸ್ಕೊಂಡು ನರ್ವ್ ಏನೋ ಸೊಂಟದವರೆಗೂ ಹೋಗುತ್ತೆ, ನೋಡ್ಕೊಂಡು ಹುಷಾರಾಗಿ ಮಾಡಿಸ್ಕೊಂಡು ತುಂಬ ಹೇಳಿದ್ರು. ನಾನು ಏನಾದ್ರು ವಾಕರ್ ಇಟ್ಕೊಂಡು ಓಡಾಡ್ತೀನಿ ಹೊರತು ನಾನು ಮಾಡಿಸ್ಕೊಳ್ಳೋ ಆಪರೇಷನ್ ತುಂಬಾ ಕಂಡೀಷನ್ ಮಾಡಿದೆ. ಇವ್ರ ತಮ್ಮನ ತುಂಬ ಗಲಾಟೆ ಮಾಡಿ ಮಾಡಿಸ್ಕೊಂಡು ನನ್ನ ಫ್ರೆಂಡ್ ಎಲ್ಲ ಮಾಡಿಸ್ಕೊಂಡಿದ್ರು, ಚೆನ್ನಾಗಿ ಏನೇ ಆಗ್ಲಪ್ಪ ನಾನು ಮಾಡಿಸ್ಕೊಳ್ಳಿ, ಹಿಂಗೆ ಓಡಾಡ್ತೀನಿ ಮಾಡಿಸ್ಕೊಂಡು. ನಾನು ಹೇಳ್ತಿದ್ದೆ ಈ ಥರ ಇದಾರಪ್ಪ ಡಾಕ್ಟರ್, ಅವ್ರು ಚೆನ್ನಾಗಿ ಹೀಲ್ ಮಾಡ್ತಾರೆ ಅಂತ ಹೇಳ್ತಾನೆ ಇದ್ದೆ. ಅವ್ರಿಗೊಂದ್ಸರಿ ನಂಬಿಕೆ ಬರ್ಬೇಕಲ್ಲ ಆಮೇಲೆ ಇವಾಗ ನಂಬಿಕೆ ಬಂತು ಅವ್ರು. ಇವಾಗ ನಂಬಿಕೆ ಬಂತು ಸರ್. ಅವ್ರೆ ನೀನು ಹೋಗು ಹೋಗು ಮೊನ್ನೆ ಕೂಡ ಯಾಕೆ ಹೋಗಿಲ್ಲ, ಇನ್ನ ಮನೇಲೇ ಇದೆ, ಹೋಗು ಹೋಗು ಅಂತ ಪುಷ್ ಮಾಡಿದ್ರು ಅವ್ರು. ಅವ್ರಿಗೆ ನಂಬಿಕೆ ಬಂತು, ನಮ್ಮ ಸೊಸೆಗೂ ನಂಬಿಕೆ ಅಮ್ಮ ಎಷ್ಟು ಚೆನ್ನಾಗಿ ಓಡಾಡ್ತಿದ್ರೆ. ಅವ್ರಿಗೆ ಖುಷಿ, ನಮ್ಮ ಸೊಸೆ ಖುಷಿ ಆಗ್ಬಿಡುದು, ಓಡಾಡ್ತಾರೆ. ಅವರು ತುಂಬಾ ಜನ ಕೇಳ್ತಾರೆ, ಅವರು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲಾರ್ಗು ಹೇಳ್ತಾರೆ ಹೇಳ್ತಾರೆ ಅವ್ರ ಕಡೆಯವ್ರಿಗೆಲ್ಲ ಹೇಳ್ತಾರೆ. ಕಣ್ಣಾರೆ ನೋಡಿದಾಗ ಅದರದ್ದು ಹೌದು ನೋಡ್ತಾಳಲ್ಲ ಅಮ್ಮ ಪರವಾಗಿಲ್ಲಮ್ಮ, ಎಲ್ಲ ಒಂದು ವಾರ ಹೋಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ನಾವು ಓಡಾಡಲ್ಲ ಒಂದು ವಾರ ಓಡಾಡಿ ಸುಮ್ಮನೆ ಆಗ್ಬಿಡ್ತಾರೆ ನಂದ. ಇವಾಗ ಅವಳಿಗೆ ನಂಬಿಕೆ ಇಲ್ಲ. ಅದು ಹಿಸ್ಟೆಕ್ಟಮಿ ಮತ್ತೆ ಹೈಲೈಟ್ ಎರಡೂ ಸ್ವಲ್ಪ ಡೀಪರ್ ಕಾಂಪ್ಲಿಕೇಶನ್ ಕಾಯಿಲೆ, ಅದನ್ನ ನಾವು ಸರಿ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ ಬಾಡಿ ಬೋನ್ಸ್ ಎಲ್ಲ ರೀಮಿನರಲೈಸ್ ಆಗುತ್ತೆ, ಆಸ್ಟಿಯೋಪೊರೋಸಿಸ್ ಸರಿ ಆಗುತ್ತೆ, ಕಾರ್ಟಿಲೇಜ್ ರೀಜನರೇಷನ್ ಆಗುತ್ತೆ. ಅದೇ ಸರ್, ನಿಮ್ ನಾನು ನೋಡಿದೆ ಯೂಟ್ಯೂಬ್, ನಿಮ್ ಸ್ಟಾರ್ಟಿಂಗ್ ಏನ್ ನೋಡಿದೆ ಯೂಟ್ಯೂಬ್ ಬಂದಾಗಲ, ಆಗ್ಲೇ ನಮ್ಮ ಮಗನ್ಗೆ ಹೇಳ್ತೆ ನೋಡ ಈ ತರ ಇದಾರೆ ಡಾಕ್ಟರ್. 3 ತಿಂಗಳು 6 ತಿಂಗಳು ಆಗಿತ್ತು. ಆಮೇಲೆ ಹೇಳ್ದೆ ಜಾಸ್ತಿ ಮನೇಲಿ ಫೈಟ್ ಆಗೋಯ್ತು, ಅವ್ನಿಗೆ ಸ್ವಲ್ಪ ಸ್ಟ್ರಿಕ್ಟ್ ಗಲಾಟೆ, ಓಡಾಡ ವಾಕರ್ ಇಟ್ಕೊಂಡು ಓಡಾಡ್ತಾರೆ, ಎಲ್ಲೂ ಆಚೆ ಹೋಗಲ್ಲ ಬರಲ್ಲ, ಮನೇಲಿ ಇಟ್ಕೊಂಡು ನಮ್ಗೆ ನೋಡಕ್ಕಾಗಲ್ಲ ವಾಕರ್ ಇಟ್ಕೊಂಡು ಓಡಾಡೋದು. ಅವ್ನು ತುಂಬಾ ಗಲಾಟೆ, ಆಪರೇಷನ್ ಮಾಡಿಸ್ಕೊಂಡ. ಇವಾಗ ಬಂದು ಓಡಾಡೋದ್ವಲ್ಲ ಅವ್ನಿಗೆ ನಂಬಿಕೆ ಬಂತು, ಖುಷ್ ಮಾಡ್ತಾನೆ, ಹೋಗಿ ಯಾಕೆ ಹೋಗಿಲ್ಲ ಇನ್ನ, ಯಾಕೆ ಕರ್ಕೊಂಡೋಗಿಲ್ಲ ಅಣ್ಣ ಅಂತ. ಇಲ್ಲಪ್ಪ ಅವ್ನಿಗೂ ಕೆಲಸ ಇದೆ, ಹೋಗ್ತೀನಿ ಇವಾಗ ಪರವಾಗಿಲ್ಲ ಹೋಗ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ನಂಬಿಕೆ ಬಂತು ಸರ್. ಒಟ್ಟಲ್ಲಿ ಆಪರೇಷನ್ ಮಾಡಿಸ್ಕೋಬಾರ್ದು ಸರ್ ಮೊಣಕಾಲು. ತುಂಬ ಜನ ನಾನು ಕೇಳಿದ್ದೀನಿ ಮಾತ್ರ, ನಾನು ಮಾತ್ರ ಮಂಡಿ ಹಿಡಿದ್ಬಿಟ್ಟು ಮಾಡಿಸ್ಕೊಳ್ಳಲ್ಲ. ನಾನು ಏನೇ ಅದು ವಾಕರ್ ಇಟ್ಕೊಂಡು ಓಡಾಡ್ತೀನಿ ನಾನು ಮಾಡಿಸ್ಕೊ. ಇಲ್ಲಿ ಬಂದ್ಮೇಲೆ ದೇವ್ರದಿಂದ ಸೊ ಅದು ವಾಸಿ ಆಯ್ತು ಸರ್. ತುಂಬ ಜನ ಅದು ಯಾರು 2 ಕಾಲು ಆಪರೇಷನ್ ಮಾಡಿದ್ದು, ಒಂದು ಹೆಂಗಸು ನೀವು ಇಂಟ್ರ್ಯೂ ಮಾಡಿದ್ದು ನೋಡಿದೆ ನಾನು. ಆ ಅಮ್ಮಗೆ ನಾವು ಆಪರೇಷನ್ ಮಾಡಿಸ್ಕೊಂಡು ಪಾಪ ಅಳ್ತಾ ಇದ್ಲು, ಕ್ರಿಶ್ಚಿಯನರ್ ಯಾರೋ ಅಮ್ಮ. ಆಮೇಲೆ ಬಂದು ಅಮ್ಮನ ನೋಡಿದೆ, ನೋಡಿ ಎಲ್ಲರೂ ನಮ್ಮ ಹುಡುಗನ ನೋಡಿ, ಎಲ್ಲಿ ತುಂಬ ಜನ ಆಪರೇಷನ್ ಆಗಿರೋರು ಬರ್ತಾರಪ್ಪ ಅಲ್ಲಿ ಆಪರೇಷನ್ ಮಾಡ್ಕೊಂಡು. ತುಂಬ ಡೇಂಜರ್ಗಳು, ಅದು ನಾವು ಗರ್ಭಕೋಶ ಮೂಳೆಗಳೆಲ್ಲ ವೀಕ್ ಆಗಿಬಿಟ್ಟಿರುತ್ತೆ, ಮಾಡಿಸ್ಬಾರ್ದು. ಏನು ನನ್ನ ಧೈರ್ಯ ಇಲ್ದ ಯಾವಾಗ ಕರ್ಕೊಂಡು ಮಾಡಿಸ್ಬಿಡ್ತಿದ್ದಾನೆ ಅವ್ನಿಗೆ. ನಾನು ಮಾಡಿಸ್ಕೊಳ್ಳಿಲ್ಲ, ಮಂಡಿ ಬಿದ್ದುಬಿಟ್ಟೆ, ನಾನು ಬೇಡ ನಾನು ಏನಾದರೂ ಮಾಡಿಸ್ಕೊಳ್ಳ ಅಂದ್ಬಿಟ್ಮೇಲೆ ಇಲ್ಲಿ ದೇವ್ರದಿಂದ ಕೂಡ ನ್ಯಾಚುರಲ್ ರಿವರ್ಸಲ್ಗೆ ಎಲ್ಲ ಟ್ರೈ ಮಾಡಿದ್ದಾರೆ ಸರ್. ನಿಮ್ದು ಏನು ಸರ್ ನೀವು ಸಂದೇಶ? ಆಪರೇಷನ್ ಈಸ್ ದಿ ಲಾಸ್ಟ್ ಆಪ್ಷನ್, ಎನಿ ಅದರ್. ಬಟ್ ಫಸ್ಟ್ ಇನ್ಸೈಡ್ ಇಂದ ಇನ್ ಡೆಪ್ತ್ ಇಂದ ನೀವೇನು ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ, ದಟ್ ಈಸ್ ದಿ ಬೆಸ್ಟ್ ಥಿಂಗ್. ಎಲ್ಲಾನು ಮಾಡಿರಿ, ಅದನ್ನು ಆನೆಸ್ಟ್ಲಿ ಎಲ್ಲರಿಗೂ 100% ರಿಸಲ್ಟ್ಸ್ ಇದೆ ನನ್ನ ಪ್ರಕಾರವಾಗಿ. ನನಗಂತೂ ರಿಸಲ್ಟ್ಸ್ ಕಾಣ್ತದೆ, ನಮ್ಮ ಅಮ್ಮನಿಗೂ ಕಾಣ್ತದೆ, ನಾನು ನೋಡ್ತೇನೆ. ನಾನು 4 ಜನಕ್ಕೆ ಹೇಳಿದ್ದೀನಿ, ನಮ್ಮ ಬ್ರದರ್ ಇನ್ ಲಾಗೂ ಹೇಳಿದ್ದೀನಿ. ಅವನು ಸ್ವಲ್ಪ ಸೋಂಬೇರಿ, ಅವ್ನು ಬುಕ್ ಮಾಡಿದೆ, ನೆಕ್ಸ್ಟ್ ಸಂಡೇ ಬುಕ್ ಮಾಡಿದ್ದೀನಿ, ನಾನೇ ಬರ್ತೀನಿ ಕರ್ಕೊಂಡು. ಸೊ I will say just thumbs up for all the people. Thank you, madam. Thank you, sir.